MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಏರ್ ಇಂಡಿಯಾ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. AI315 ವಿಮಾನ ಹಾಂಗ್ಕಾಂಗ್ಗೆ ವಾಪಸ್. ಹಾಂಗ್ಕಾಂಗ್ನಿಂದ ದೆಹಲಿಗೆ ಬರ್ತಾ ಇದ್ದಂತಹ ವಿಮಾನ ಅದು ಟೇಕ್ ಆಫ್ ಆದ ಕೆಲವೇ ಕ್ಷಣದಲ್ಲಿ ತಾಂತ್ರಿಕ ದೋಷ ಆಗಿದೆ. ಆ ತಾಂತ್ರಿಕ ದೋಷವನ್ನ ಪೈಲಟ್ ಗುರುತಿಸಿದ್ರು, ಏರ್ ಇಂಡಿಯಾ ಪೈಲಟ್ ಗುರುತಿಸಿದ್ದಾರೆ. ಹೀಗಾಗಿ ಹಾಂಗ್ಕಾಂಗ್ಗೆ ವಾಪಸ್ ತೆರಳಿದೆ ವಿಮಾನ. ಇದು ಕೂಡ ಬೋಯಿಂಗ್ ವಿಮಾನ, ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನ. ಏರ್ ಇಂಡಿಯಾ ಪೈಲಟ್ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಅದರಲ್ಲಿ ತಾಂತ್ರಿಕ ದೋಷವನ್ನು ಗುರುತಿಸಿದ್ರು. ಹಾಗಾಗಿ ವಾಪಸ್ ತೆಗೆದುಕೊಂಡು ಹೋಗಿದ್ದಾರೆ. AI315 ವಿಮಾನ ಹಾಂಗ್ಕಾಂಗ್ಗೆ ವಾಪಸ್ಸಾಗಿದೆ. ಹಾಂಗ್ಕಾಂಗ್ನಿಂದ ದೆಹಲಿಗೆ ಬರ್ತಾ ಇದ್ದಂತಹ ಫ್ಲೈಟ್ ಇದು. ಗುಜರಾತ್ನ ಅಹಮದಾಬಾದಲ್ಲಾದಂತಹ ದುರಂತ ನಮಗೆ ಈಗಲೂ ಕೂಡ ಭಯಭೀತಗೊಳಿಸುತ್ತೆ. ಇದರ ಬೆನ್ನಲ್ಲೇ ಹಲವು ಈ ರೀತಿಯ ವಿಮಾನಯಾನಗಳಲ್ಲಿ ತಾಂತ್ರಿಕ ದೋಷಗಳು ಕಾಣ್ತಾ ಇರೋದು, ಪದೇ ಪದೇ ಅಂತ ಸುದ್ದಿಗಳು ಬರ್ತಾ ಇದೆ. ಈಗ ಮತ್ತೊಂದು ಸುದ್ದಿ ಅಂತಂದ್ರೆ ಇದು ಹಾಂಗ್ಕಾಂಗ್ನಿಂದ ಬರ್ತಾ ಇದ್ದಂತಹ ವಿಮಾನ AI315 ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ವಿಮಾನ ಇದು ಟೇಕ್ ಆಫ್ ಆದ ಕೆಲವೇ ಕ್ಷಣದಲ್ಲಿ ತಾಂತ್ರಿಕ ದೋಷ ಕಂಡುಬಂತು ಪೈಲಟ್ಗೆ. ಹೀಗಾಗಿ ವಾಪಸ್ ತೆರಳಿದ್ದಾರೆ. ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನ ಇದು. ಸಣ್ಣ ಸಮಸ್ಯೆಗಳು ಕಂಡು ಬಂದರೂ ಕೂಡ ಯಾರು ಚಾನ್ಸ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ, ಯಾಕಂದ್ರೆ ಜೀವಹಾನಿಯಾಗುತ್ತೆ ಎನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ತಾಂತ್ರಿಕ ದೋಷ ಗುರುತಿಸಿ ವಾಪಸ್ಸಾಗಿದ್ದಾರೆ. ದೆಹಲಿಯಿಂದ ಬೆಂಗಳೂರಿಗೆ ಬರಬೇಕಾಗಿದ್ದಂತಹ ವಿಮಾನದಲ್ಲಿ ವಿಳಂಬ ಆಗಿದೆ. ಏರ್ ಇಂಡಿಯಾ ವಿಮಾನ 5 ಗಂಟೆಗಳ ಕಾಲ ವಿಳಂಬ. ದೆಹಲಿ ಏರ್ಪೋರ್ಟ್ನಲ್ಲಿ ಸಿಲುಕಿದ್ದಾರೆ ಪ್ರಯಾಣಿಕರು. ಆದರೆ ದುರಂತ ಒಂದು ತಪ್ಪಿದೆ. ಏರ್ ಇಂಡಿಯಾ ವಿಮಾನ 5 ಗಂಟೆಗಳ ಕಾಲ ವಿಳಂಬ ಆಗಿದೆ. ದೆಹಲಿಯ ಏರ್ಪೋರ್ಟ್ನಲ್ಲಿ ಸಿಲುಕಿದ್ದಾರೆ ಪ್ರಯಾಣಿಕರು. ದೆಹಲಿಯಿಂದ ಬೆಂಗಳೂರಿಗೆ ಬರಬೇಕಾಗಿದ್ದಂತಹ ವಿಮಾನ ಅದು 5 ಗಂಟೆಗಳ ಕಾಲ ವಿಳಂಬ. ಹೀಗಾಗಿ ಪ್ರಯಾಣಿಕರು ದೆಹಲಿ ಏರ್ಪೋರ್ಟ್ನಲ್ಲಿ ಸಿಲುಕಿದ್ದಾರೆ. ಒಂದು ಭಯ ಆವರಿಸಿಬಿಟ್ಟಿದೆ. ಯಾಕಂದ್ರೆ ಟೆಕ್ನಿಕಲ್ ದೋಷಗಳು ಕಂಡು ಬಂದರೆ ನಂತರ ಬಚಾವ್ ಮಾಡೋದು ಬಹಳ ಕಷ್ಟಕರ. ಹಾಗಾಗಿ ಸಮಸ್ಯೆಗಳು ಕಂಡು ಬಂದ ತಕ್ಷಣ ಎಚ್ಚೆತ್ತುಕೊಳ್ತಾ ಇದ್ದಾರೆ. ಲಖನೌ ವಿಮಾನ ನಿಲ್ದಾಣದಲ್ಲಿ ಭಾರಿ ದುರಂತ ಒಂದು ತಪ್ಪಿದೆ. ಏರ್ ಇಂಡಿಯಾ ಪತನದ ಬೆನ್ನಲ್ಲೇ ಸಾಲು ಸಾಲು ಅನಾಹುತಗಳು. ಸೌದಿ ಏರ್ಲೈನ್ಸ್ ಲ್ಯಾಂಡಿಂಗ್ ಗೇರ್ನಲ್ಲಿ ಕಾಣಿಸಿಕೊಂಡು ಕಿಡಿ. 250 ಹಜ್ ಯಾತ್ರಿಗಳು ಪಾರಾಗಿದ್ದಾರೆ. ಸೌದಿ ಏರ್ಲೈನ್ಸ್ ಲ್ಯಾಂಡಿಂಗ್ ಗೇರ್ನಲ್ಲಿ ಕಾಣಿಸಿಕೊಂಡಂತಹ ಕಿಡಿ, ವಿಮಾನದ ಎಡಭಾಗದ ಚಕ್ರದಲ್ಲಿ ಕಿಡಿ ಕಾಣಿಸ್ಕೊಂತು, ಹೊಗೆ ಕಾಣಿಸ್ಕೊಂತು. ತಕ್ಷಣ ATCಗೆ ಮಾಹಿತಿ ಕೊಡ್ತಾರೆ ಪೈಲಟ್. ತಕ್ಷಣ ಬೆಂಕಿ ನಂದಿಸಿದ್ದಾರೆ ಏರ್ಪೋರ್ಟ್ನ ಅಗ್ನಿಶಾಮಕ ಸಿಬ್ಬಂದಿ. ಸೌದಿ ಅರೇಬಿಯಾದ ಜಿದ್ದಾದಿಂದ ಆಗಮಿಸಿದಂತಹ ವಿಮಾನ ಅದು. ಹೈಡ್ರಾಲಿಕ್ ಸೋರಿಕೆಯಿಂದ ಚಕ್ರದಲ್ಲಿ ಹೊಗೆ ಕಾಣಿಸ್ಕೊಂತು. ನೆನ್ನೆ ಬೆಳಿಗ್ಗೆ 6:30ಕ್ಕೆ ನಡೆದಿರುವಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಉತ್ತರ ಪ್ರದೇಶದ ಲಖನೌ ಏರ್ಪೋರ್ಟ್ನಲ್ಲಿ ನಡೆದಿರುವಂತಹ ಘಟನೆ. ಲ್ಯಾಂಡಿಂಗ್ ವೇಳೆ ಆದಂತಹ ತಾಂತ್ರಿಕ ದೋಷ ಇದು. ಸೌದಿ ಏರ್ಲೈನ್ಸ್ ಚಕ್ರದಲ್ಲಿ ಹೊಗೆ ಕಾಣಿಸ್ಕೊಂತು. ನಿನ್ನೆ ಬೆಳಿಗ್ಗೆ 6:00ವರೆಗೆ ನಡೆದಂತಹ ಘಟನೆ. ತಕ್ಷಣ ಬೆಂಕಿ ನಂದಿಸಿದ್ದಾರೆ ಏರ್ಪೋರ್ಟ್ ಅಗ್ನಿಶಾಮಕ ಸಿಬ್ಬಂದಿ. ಭಾರಿ ದುರಂತ ಒಂದು ತಪ್ಪಿದೆ. 250 ಹಜ್ ಯಾತ್ರಿಗಳ ಪಾರಾಗಿದ್ದಾರೆ. ಲಖನೌ ವಿಮಾನ ನಿಲ್ದಾಣದಲ್ಲಿ ಆದಂಥದ್ದು. ಇನ್ನು ಬ್ರಿಟಿಷ್ ಏರ್ವೇಸ್ನಲ್ಲಿ ತಾಂತ್ರಿಕ ದೋಷ. ಲಂಡನ್ಗೆ ಮತ್ತೆ ವಾಪಸ್ ಆಯಿತು ಬ್ರಿಟಿಷ್ ಏರ್ವೇಸ್. ಲಂಡನ್ನಿಂದ ಚೆನ್ನೈಗೆ ಬರ್ತಾ ಇದ್ದಂತಹ ವಿಮಾನ ಅದು. 360 ಪ್ರಯಾಣಿಕರನ್ನ ಹೊತ್ತು ಬರ್ತಾ ಇತ್ತು ವಿಮಾನ. ಹೀಥ್ರೋ ವಿಮಾನ ನಿಲ್ದಾಣದಲ್ಲಿ ಸೇಫ್ ಲ್ಯಾಂಡಿಂಗ್. ಆದರೆ ಹಾಗೆ ಲ್ಯಾಂಡ್ ಆಗೋದಕ್ಕೂ ಮುನ್ನ ಡೋವರ್ ಜಲಸಂಧಿ ಮೇಲೆ ರೌಂಡ್ಸ್ ಹೊಡೆದಿದ್ದಾರೆ. ಟೆಕ್ನಿಕಲ್ ಗ್ಲಿಚಸ್ ಕಂಡು ಬಂತು ಪೈಲಟ್ಗೆ. ರೌಂಡ್ಸ್ ಬಳಿಕ ಸೇಫ್ ಆಗಿ ಲ್ಯಾಂಡ್ ಮಾಡಿದ್ದಾರೆ ಆ ವಿಮಾನವನ್ನ. ಲಂಡನ್ ಟು ಚೆನ್ನೈ ಬರ್ತಾ ಇದ್ದಂತಹ ವಿಮಾನ ಅದು. ನಾವು ಸ್ಕ್ರೀನ್ನ ಬಲಭಾಗದಲ್ಲಿ ಗಮನಿಸಿದ್ವಿ ಆಗಲೇ ಹೇಗೆ ರೌಂಡ್ ಹೊಡಿತೋದು ಅಂತ. 360 ಪ್ರಯಾಣಿಕರನ್ನ ಹೊತ್ತು ಬರ್ತಾ ಇದ್ದಂತಹ ವಿಮಾನ ಅದು. ಲಂಡನ್ ಮತ್ತೆ ವಾಪಸ್ ಮಾಡಿದ್ದಾರೆ. ಹಾಗಾಗಿ 360 ಪ್ರಯಾಣಿಕರು ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ ಅಲ್ಲೇ. ಚೆನ್ನೈಗೆ ಬರಬೇಕಿತ್ತು, ಆದರೆ ತಾಂತ್ರಿಕ ದೋಷ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಹೀಥ್ರೋ ವಿಮಾನ ನಿಲ್ದಾಣದಲ್ಲಿ ಸೇಫ್ ಲ್ಯಾಂಡಿಂಗ್. ಬ್ರಿಟಿಷ್ ಏರ್ವೇಸ್ನ ವಿಮಾನ ಜೊತೆಗೆ ಬ್ರಿಟಿಷ್ ಏರ್ವೇಸ್ನ ಹಾರಾಟ ರದ್ದಾಗಿದೆ. ಲಂಡನ್ ಟು ಚೆನ್ನೈ, ಚೆನ್ನೈ ಟು ಲಂಡನ್ ಎರಡೂ ಕಡೆಯಿಂದ ಹಾರಾಟ ರದ್ದು.
ಆದರೆ ವಿಮಾನ ಹಾರಾಟ ರದ್ದಾಗಿದ್ರಿಂದ ಪ್ರಯಾಣಿಕರಿಗೆ ಸಂಕಷ್ಟ. ಬರೋಬ್ಬರಿ 700 ಪ್ರಯಾಣಿಕರಿಗೆ ಸಮಸ್ಯೆ ಆಗಿದೆ. ಹೀಥ್ರೋದಿಂದ ಹೊರಟಂತಹ ವಿಮಾನ ತಾಂತ್ರಿಕ ದೋಷ ಕಂಡುಬಂದಂತಹ ಹಿನ್ನೆಲೆಯಲ್ಲಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ರೌಂಡ್ ಹಾಕಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.